ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ನಾನು ಮಂಜುಶ್ರೀ. ಇವತ್ತು ನಾನು ಮಲೆನಾಡಿನ ತುಂಬ ಸಾಂಪ್ರದಾಯಿಕವಾದ ಅಡುಗೆಗಳಲ್ಲಿ ಒಂದಾದಂತಹ ಮೊಗೆಕಾಯಿ ವಡಪ್ಪೆಯನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಮೊಗೆಕಾಯಿ ಅಂತಂದರೆ ಇದು ಮಂಗಳೂರು ಸವತೆ ಅಂತ ಕರೀತಾರೆ ಅಥವಾ ಮಡ್ರಾಸ್ ಕುಕುಂಬರ್ ಅಂತ ಕರೀತಾರೆ. ಅದರ ಹೋಲಿಕೆ ಇರುತ್ತೆ, ಆದರೆ ಅದರಷ್ಟು ಗಟ್ಟಿ ಇರೋದಿಲ್ಲ, ಸ್ವಲ್ಪ ಸಾಫ್ಟ್ ಇರುತ್ತೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಇದನ್ನು ಬೆಳೆಸಿ ಮಳೆಗಾಲ ಮುಗಿದು ಚಳಿಗಾಲದವರೆಗೂ ಇದನ್ನು ಸ್ಟೋರ್ ಮಾಡ್ತಾರೆ, ಅದು ಉಳಿಯುತ್ತೆ. ಅದರ ಸಿಪ್ಪೆ ಮತ್ತು ಬೀಜಗಳನ್ನೆಲ್ಲ ತೆಗೆದು ತುರಿದು ಇಟ್ಕೋಬೇಕು. ಈಗ ತುರಿದಂತಹ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಬೇಕು. ಬಿಸಿ ಮಾಡುವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಇಂಗನ್ನು ಕುದಿಸ್ಬೇಕು. ಅದು ಒಂದು ಕುದಿ ಬಂದರೆ ಸಾಕಾಗುತ್ತೆ. ನಂತರ ಇದಕ್ಕೆ ಹಿಡಿಸುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಒಲೆಯನ್ನು ಆರಿಸಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನಂತರ ಇದಕ್ಕೆ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟನ್ನು ಕೊಡುತ್ತೆ. ಹಾಗೆ ಕೆಂಪು ಮೆಣಸಿನ ಪುಡಿ, ಕರಿಬೇವನ್ನು ಹಾಕಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಬಳಸ್ತಾ ಇಲ್ಲ, ಅದರ ಅಗತ್ಯ ಇಲ್ಲ. ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಮಾಮೂಲು ಅಕ್ಕಿ ರೊಟ್ಟಿ ಎಲ್ಲ ಇರುತ್ತಲ್ಲ, ಆ ಹಿಟ್ಟಿನ ಹದಕ್ಕೆ ಬೇಡ, ಸ್ವಲ್ಪ ಇನ್ನೊಂದು ಸ್ವಲ್ಪ ಮೆತ್ತಗಿರಬೇಕು. ನಂತರ ನಾನು ಡೈರೆಕ್ಟಾಗಿ ತವಾದ ಮೇಲೆ ತಟ್ಕೊಳ್ತಾ ಇದ್ದೀನಿ. ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಬೆಸ್ಟು. ಬಾಳೆ ಎಲೆಯಲ್ಲಿ ನೀವು ರೊಟ್ಟಿಯನ್ನು ತಟ್ಕೋಬೋದು. ಮೇಲಿನಿಂದ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿದ್ರೆ ರುಚಿಯಾದಂತಹ ಮೊಗೆಕಾಯಿ ವಡಪ್ಪೆ ರೆಡಿಯಾಗುತ್ತೆ. ನಾವು ಮೊಗೆಕಾಯಿಯಿಂದನೂ ಮಾಡ್ತೀವಿ, ಸೌತೆಕಾಯಿಯಿಂದನೂ ಇದನ್ನು ಮಾಡ್ತಾರೆ. ಹಾಗೆ ಬೂದುಗುಂಬಳಕಾಯಿಯಿಂದನೂ ಕೂಡ ಈ ವಡಪ್ಪೆಯನ್ನು ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ಸಾಮಾನ್ಯವಾಗಿ ಇದನ್ನು ಬೆಳಗಿನ ತಿಂಡಿಗೆ ಮಾಡ್ತಾರೆ. ಥ್ಯಾಂಕ್ ಯು.